ಶ್ರೀಗುರುಭ್ಯೋ ನಮಃ. ಓಂ ಪ್ರಾಚ್ಯಾಂ ರಕ್ಷಿತು ಮಾಮೈಂದ್ರಿ ಆಗ್ನೇಯಮಗ್ನಿದೇವತಾ ದಕ್ಷಿಣೇವತು ವಾರಾಹಿ ನೈಋತ್ಯಾಂ ಖಡ್ಗಧಾರಿಣಿ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸುಸ್ವಾಗತ. ಈ ಸಂಸ್ಕಾರ ಕಾರ್ಯಕ್ರಮದಲ್ಲಿ ರಂಗವಲ್ಲಿಯ ಬಗ್ಗೆ ಹೇಳ್ತಾ ಇದ್ವಿ ನಿನ್ನೆಯ ಸಂಚಿಕೆಯಲ್ಲೂ ಕೂಡ. ಇದು ರಂಗವಲ್ಲಿಯ ಒಂದು ಸಂಸ್ಕಾರ ಒಂದೆರಡು ದಿವಸಕ್ಕೆ ಮುಗಿತಕ್ಕಂಥದ್ದಲ್ಲ. ಅದರ ಹಿಂದೆ ಇರತಕ್ಕಂತಹ ಮಹತ್ವ ಸಂಸ್ಕಾರವೇ ಅಂಥದ್ದು. ರಂಗೋಲಿಯ ಉಪಯೋಗ ಇವತ್ತಿನ ಯುವಜನಾಂಗಕ್ಕೆ ಪ್ರಾಯಶಃ ಹೆಚ್ಚಿನ ಒಂದು ತಿಳುವಳಿಕೆ ಇರಲಾರದು. ಅದರಲ್ಲೂ ಕೂಡ ನಗರ ಪ್ರದೇಶಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವಾಸಿಸತಕ್ಕಂತಹ ಜಾಗದಲ್ಲಿ. ಕಾರಣ, ಇದು ನಮ್ಮ ದೌರ್ಭಾಗ್ಯವೂ ಹೌದು. ರಂಗೋಲಿಯ ಕ್ಷೇತ್ರವನ್ನು ಆಕ್ರಮಿಸಿಕೊಂಡಿರತಕ್ಕಂಥದ್ದು ಎಲ್ಲ ಥರದ ಸ್ಟಿಕ್ಕರ್ಗಳು. ಕೇವಲ ರಂಗೋಲಿ ಮಾತ್ರ ಅಲ್ಲ, ಬಹಳಷ್ಟು ಜಾಗದಲ್ಲಿ ನಮ್ಮ ಒಂದು ಸಂಸ್ಕಾರವಂತಹ ಪದ್ಧತಿ ಪರಂಪರೆಗಳು ಬೇರೆ ರೀತಿಯಲ್ಲಿ ಪ್ರವೇಶಿಸಿ ಆ ಸಂಸ್ಕಾರದ ಮೂಲ ಉದ್ದೇಶವನ್ನೇ ಭಂಗ ಮಾಡಿದೆ. ಇವತ್ತಿನ ಬಹುತೇಕ ಹೆಣ್ಣುಮಕ್ಕಳು ಕುಂಕುಮ ಇರತಕ್ಕಂತಹ ಪವಿತ್ರವಾದಂತಹ ಕೆಲಸದ ಹೊರತಾಗಿ ಅಲ್ಲಿಗೆ ಏನೋ ಒಂದು ಸ್ಟಿಕ್ಕರ್ ಅಂಟಿಸ್ಕೊಳ್ತಾರೆ, ಬೇರೆ ಬೇರೆ ಡಿಸೈನ್ ಇದ್ದು. ಕುಂಕುಮದಿಂದ ಬರ್ತಕ್ಕಂತಹ ಲಾಭ ಅವರಿಗೆ ಅದರಿಂದ ಬರ್ತಾ ಇಲ್ಲ. ಆದರೂ ಕೂಡ ಅದು ಬಹಳ ಈಸಿ. ಯಾವುದೋ ಒಂದು ಸಿಕ್ಕಿತ್ತೆ ತಗೊಂಡು ಹೀಗೆ ಅಂಟಿಸ್ಕೊಂಡು ಬಿಡೋದು. ಒಂದೊಂದು ದಿವಸ ಒಂದೊಂದು ಚಿತ್ರ. ಆದರೆ ಕುಂಕುಮದಲ್ಲಿರ್ತಕ್ಕಂತಹ ಪಾವಿತ್ರ್ಯತೆ, ಗಾಂಭೀರ್ಯತೆ, ಸೌಂದರ್ಯ ಜೊತೆಗೆ ಅದರಿಂದ ಬರಬಹುದಾದಂತಹ ಸಾಕಷ್ಟು ಪ್ರಕೃತಿ ಸಹಜವಾದಂತಹ ಧನಾತ್ಮಕ ಶಕ್ತಿ ಬೇರೆ ಸ್ಟಿಕ್ಕರ್ನಲ್ಲಿ ಇರೋದಿಲ್ಲ. ರಂಗೋಲಿಯ ಜಾಗಕ್ಕೂ ಕೂಡ ಅದೇ ಬರ್ತಾ ಇದೆ ಇವಾಗ. ತಪ್ಪದು. ರಂಗೋಲಿಯ ಮೂಲಭೂತ ಉದ್ದೇಶ ದರಿದ್ರ ದೇವತೆಯನ್ನ ದೂರ ಇಟ್ಟು ಮಂಗಳ ದೇವತೆಯನ್ನ ಆವಾಹಿಸ್ತಕ್ಕಂಥದ್ದಾದಾಗ್ಯೂ ಕೂಡ ಆ ಜಾಗವನ್ನು ಪ್ರತಿ ದಿವಸ ನಾವು ಸ್ವಚ್ಛ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಒಂದು ಪವಿತ್ರ ಭಾವನೆಯೂ ಅಲ್ಲಿರುತ್ತೆ. ಆದ್ರೆ ಒಂದ್ಸಾರಿ ಸ್ಟಿಕ್ಕರ್ ಹಾಕ್ಬಿಟ್ಟು ಇನ್ನು 6 ತಿಂಗಳೋ 8 ತಿಂಗಳೋ 1 ವರ್ಷವೋ ಅದ್ರ ಬಗ್ಗೆ ಗಮನವೇ ಕೊಡದೇ ಇದ್ದರೆ ಆ ರಂಗೋಲಿಯ ಮಹತ್ವ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಆದ್ರಿಂದ ಪ್ರಿಯ ಮಾತೆಯರೇ, ಭಾರತೀಯ ಭವ್ಯ ನಾರಿಯರ ಪರಂಪರೆಯ, ನಮ್ಮ ಭಾರತೀಯ ಸಂಸ್ಕಾರದ ವಾರಸುದಾರರಂತಹ ಮಹಿಳಾಮಣಿಗಳೇ, ಸ್ಟಿಕ್ಕರಿನ ಒಂದು ಸಂಸ್ಕೃತಿಯನ್ನು ಬಿಟ್ಟು ಶಾಸ್ತ್ರಬದ್ಧವಾದಂತಹ, ಸಂಪ್ರದಾಯಬದ್ಧವಾದಂತಹ, ಸಂಸ್ಕಾರಯುಕ್ತವಾದಂತಹ ಈ ಕೆಲವಷ್ಟು ಪದ್ಧತಿಗಳನ್ನು ಅಳವಡಿಸಿಕೊಂಡು ಅದರ ಒಂದು ಪ್ರಯೋಜನ ಕೆಲವೇ ದಿವಸಗಳಲ್ಲಿ ಅನುಭವಿಸಿ. ಬಹಳ ಅದ್ಭುತವಾದಂತಹ ಒಂದು ಸಂಸ್ಕಾರ ಇದು, ಭಾರತೀಯ ಸಂಸ್ಕಾರ. ಇನ್ನು ಬಹಳಷ್ಟು ಜನ, ನಾನು ಮೊನ್ನೆ ಬಂದಿರತಕ್ಕಂತಹ ಇಮೇಲ್ ಮುಖಾಂತರ ಇರತಕ್ಕಂತಹ ಪ್ರಶ್ನೆಗಳನ್ನು ಗಮನಿಸಿದಾಗ ಆಸಕ್ತಿ ಇದೆ, ಅವಕಾಶ ಇಲ್ಲ ಅಂತಕ್ಕಂಥ ಒಂದು ಸಾಮೂಹಿಕ ಅಭಿಪ್ರಾಯ ಕಂಡು ಬಂತು. ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾವು ಹೊರದೇಶದಲ್ಲಿದ್ದೇವೆ, ಅಥವಾ ನಾವು ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತೀವಿ, ಮನೆ ಮುಂದೆ ನೀರು ಹಾಕ್ತಕ್ಕಂಥ ಸಂಪ್ರದಾಯ, ಸಗಣಿ ಎಲ್ಲ ಎಲ್ಲಿಂದ ತರೋಣ ಇಲ್ಲಿ? ಅದಕ್ಕಾಗೆ ನಾನು ಹೇಳಿದ್ದು, ಇದೇ ವೇದಿಕೆಯಲ್ಲಿ ಮತ್ತು ಇದೇ ಥರದ ಹಲವಾರು ವೇದಿಕೆಗಳಲ್ಲಿ ನಾನು ಒಂದನ್ನು ಪ್ರತಿಪಾದಿಸಿಕೊಂಡು ಬಂದಂಥವನು. The trade, tradition and technology need to be revised and updated. Trade, tradition and technology
ಮೂರು ಕೂಡ ನಿಂತ ನೀರಲ್ಲ, ನಿರಂತರವಾಗಿ ಚಲಿಸ್ತಕ್ಕಂಥದ್ದು. ಅದರಲ್ಲಿ ಸಾಕಷ್ಟು ಬದಲಾವಣೆ ಅತ್ಯವಶ್ಯಕ. ವಿ ಆರ್ ಟಾಕಿಂಗ್ ಅಬೌಟ್ ದ ಟ್ರೆಡಿಷನ್ ನಾವು. ಟೆಕ್ನಾಲಜಿನೂ ಅಲ್ಲ, ಟ್ರೇಡು ಅಲ್ಲ, ಬರೀ ಟ್ರೆಡಿಷನ್ ಅನ್ನ. ಮನೆ ಮುಂದೆ ನೀರು ಹಾಕಬೇಕು ಅಂತಂದ್ರೆ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದರೆ ನೀರೆಲ್ಲಿ ಹಾಕೋದು? ಅಲ್ಲಿ ನೀವು ಬೆಳಗಾಗೆದ್ದು ಒಂದು ಸ್ವಲ್ಪ ನೀರು ಕೈನಲ್ಲಿ ತಗೊಂಡು ಸುಮ್ಮನೆ ಪ್ರೋಕ್ಷಣೆ ಮಾಡಿದ್ರು ಸಿಂಬಾಲಿಕ್ ಆಗಿ, ಮತ್ತು ಸಾಧ್ಯವಾದ ಮಟ್ಟಿಗೆ ಅದನ್ನು ಬಟ್ಟೆಯಿಂದಲೋ ಅಥವಾ ಪರ್ಕೆಯಿಂದಲೋ ಬಾಗಿಲಿನ ಎದುರು ಭಾಗದಲ್ಲಿ 3 ಅಡಿ ಅಷ್ಟು ಅಗಲಕ್ಕೆ ಜಾಗಕ್ಕೆ ಸ್ವಚ್ಛ ಮಾಡಿದರೂ ಕೂಡ ಸಿಂಬಾಲಿಕ್ ಆಗಿ, ಇನ್ನುಳಿದ ಜಾಗ ಕಾಮನ್ ಏರಿಯಾ, 4-10 ಮನೆಗಳು ಮನೆಗಳವರು ಓಡಾಡ್ತಕ್ಕಂತಹ ಜಾಗ, ಅಲ್ಲಿ ನೀವಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇರಲಾರದು. ಆದರೆ ಬಾಗಿಲು ತೆಗೆದಾಗ ಸಿಗ್ತಕ್ಕಂತಹ ಒಂದು 3-4 ಅಡಿ ಅದು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮದೇ ಆಗಿರುತ್ತೆ. ಅಲ್ಲಿ ಒಂದಿಷ್ಟು ತುಂಬಾ ಬಕೆಟ್ ಗಟ್ಟಲೆ ನೀರು ಅಲ್ಲದೆ ಇದ್ರೂ ಒಂದು ಕೈನಲ್ಲಿ ಒಂದು ಬೊಕ್ಸೆ ನೀರು ತಗೊಂಡು ಪ್ರೋಕ್ಷಣೆ ಮಾಡಿ ಸಿಂಬಾಲಿಕ್ ಆಗಿ ಅಲ್ಲಿ ಕ್ಲೀನ್ ಮಾಡಿ ಸಿಂಬಾಲಿಕ್ ಆಗಿ ಅಲ್ಲೊಂದು ರಂಗೋಲಿ ಹಾಕ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಅದರಿಂದ ಅಭಿವೃದ್ಧಿ ಆಗುತ್ತೆ. ಇದರ ಬಗ್ಗೆ ಇದ್ದಂತಹ ಇನ್ನಷ್ಟು ಸಂಶಯಗಳಿಗೆ ನಾಳಿನ ಸಂಚಿಕೆಯಲ್ಲಿ ಉತ್ತರ ಹೇಳ್ತೀನಿ. ಇವತ್ತು ವಾಸ್ತುವಿನ ಬಗ್ಗೆ ಒಂದಿಷ್ಟು ಗಮನ ಕೊಡೋಣ. ಈಗ ಇನ್ನೂ ನಿನ್ನೆ ವಾಸ್ತುವಿನಲ್ಲಿ ಹೇಳಿದೆ, ಇನ್ನೊಂದು ಜಾತಿಯ ಜೀವಿ ಬಹಳ ದೊಡ್ಡ ಮಟ್ಟದ ವಾಸ್ತುದೋಷಕ್ಕೆ ಕಾರಣವಾಗತ್ತೆ. ನಿನ್ನೆ ಹೇಳಿದೆ, ಯಾವುದಪ್ಪ ಆ ಜೀವಿ? ಮನೆ ಒಳಭಾಗದಲ್ಲಿ ಹುಟ್ಟಿ ಬೆಳೀತಕ್ಕಂತಹ ಜೀವಿ ಅದು. ಅಂತಂದ್ರೆ ಈ ಅಣಬೆ ಅಂತ ಕರೀತಾರೆ ನಮ್ಮಲ್ಲಿ. ಎಲ್ಲ ಜಾತಿಯ ಅಣಬೆಗಳು ಕೂಡ ಮಶ್ರೂಮ್ ಅಂತಾರೆ ಇಂಗ್ಲಿಷ್ನಲ್ಲಿ. ಆ ಮಶ್ರೂಮ್ನಲ್ಲಿ ಕೆಲವುದು ಈಟಬಲ್ ಕ್ವಾಲಿಟಿ, ಬಟ್ ಈಟಬಲ್ ಆಗ್ಬೋದು ಅಥವಾ ನಾನ್ ಈಟಬಲ್ ಕ್ವಾಲಿಟಿ ಆಗ್ಬೋದು. ಯಾವುದೇ ತರದ ಅಣಬೆ ಮಶ್ರೂಮ್ ಕೂಡ ಮನೆಯ ಒಳಭಾಗದಲ್ಲಿ ಬೆಳೀತಕ್ಕಂಥದ್ದು ಬಹಳ ನಿಷಿದ್ಧವಾದಂತಹದ್ದು. ಏನಪ್ಪ ನಿಷಿದ್ಧ ಅಂತಂದ್ರೆ, ಮನೆ ಒಳಗಡೆ ಅಣಬೆ ಬೆಳೆಯತ್ತೆಯೇ? ಬೆಳೆಯೋದು ಬಹಳ ಕಡಿಮೆ. ಆದರೆ ನಿಜವಾಗಲೂ ನಿಮಗೆ ದೊಡ್ಡ ಮಟ್ಟದ ಅದೃಷ್ಟ ಕೈಕೊಟ್ಟಾಗ, ವಾಸ್ತುವಿನ ದೊಡ್ಡ ಮಟ್ಟದ ದೋಷ ಇದ್ದಾಗ ಮುಂದೆ ಬರಬಹುದಂತ ತೊಂದರೆಯ ಒಂದು ಸೂಚಕವಾಗಿ ಮನೆ ಒಳಗಡೆ ಅಣಬೆ ಬೆಳೆಯುತ್ತೆ, ಅಥವಾ ಬೇರೆ ಬೇರೆ ಪ್ರಾಣಿಗಳ ಪ್ರವೇಶವಾಗತ್ತೆ. ಆ ಪ್ರಾಣಿಗಳು ಯಾವುದು ಅಂತಕ್ಕಂಥದ್ದು ಮುಂದಿನ ಸೂಚಕಲ್ಲಿ ಹೇಳ್ತೀನಿ. ಇವತ್ತು ಅಣಬೆ ಬಗ್ಗೆ ನೋಡೋಣ. ನೀರು ಬಹಳಷ್ಟು ತಾಗ್ತಾ ಇರತಕ್ಕಂತಹ ಮರದ ಬಾಗಿಲುಗಳಿದ್ದಂತಹ ಜಾಗದಲ್ಲಿ, ಬಚ್ಚಲ ಮನೆ ಬಾಗಿಲುಗಳ ಸಂಧಿ ಆಗ್ಬೋದು, ಶೌಚಗೃಹ ಆ ಬಾಗಿಲಿನ ಸಂಧಿಗಳಾಗ್ಬೋದು, ಅಥವಾ ಅಡುಗೆ ಮನೆಯ ಸಿಂಕಿನ ಅಕ್ಕಪಕ್ಕದಲ್ಲಿ ಆಗ್ಬೋದು, ನೀರು ಮತ್ತು ಮರ ಹೆಚ್ಚಿಗೆ ಕಾಂಟ್ಯಾಕ್ಟ್ ಬರ್ತಕ್ಕಂಥ ಜಾಗಗಳಲ್ಲಿ, ಅಥವಾ ಹೆಚ್ಚಿನ ತೇವಾಂಶ ಇರತಕ್ಕಂತಹ ಕೆಲವು ಪ್ರದೇಶಗಳಲ್ಲಿ ಸಣ್ಣ ಮಟ್ಟದ ಒಂದು ಅಣಬೆ ಬೆಳೆಯುತ್ತೆ. ಅದು ತುಂಬ ದೊಡ್ಡ ಮಟ್ಟದ ಕಷ್ಟದ ದಿನಗಳ ಮುನ್ಸೂಚನೆಯಾಗಿರುತ್ತೆ. ಅದನ್ನು ಬೆಳೆದೇ ಇರೋ ಹಾಗೆ ನೋಡ್ಕೊಳ್ಬೇಕಾದ್ದು ವಾಸ್ತುಶಾಸ್ತ್ರದ ನಿಯಮಗಳಲ್ಲಿ ಬಹಳ ಪ್ರಮುಖವಾದಂತಹದ್ದು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ನಾಳಿನ ಸಂಚಿಕೆಯಲ್ಲಿ ಕೊಡೋ ಪ್ರಯತ್ನ ಪಡ್ತೀನಿ. ತಮ್ಮಲ್ಲಿ ಇದ್ದಂತಹ ಯಾವುದೇ ತರಹದ ಸಂಸ್ಕಾರಕ್ಕೆ, ವಾಸ್ತುಗೆ ಸಂಬಂಧಪಟ್ಟಂತಹ, ಜ್ಯೋತಿಷ್ಶಾಸ್ತ್ರಕ್ಕೆ, ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ, ಯಾವುದೇ ರೀತಿಯ ಸಂದೇಹಗಳಿಗೆ ಸಮಾಧಾನಕರವಾದ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೇವೆ. ತಾವು SMS ಕಳಿಸಬೇಕಾದಂತಹ ನಂಬರು ಸಂಸ್ಕಾರ ಅಂತ ಟೈಪ್ ಮಾಡಿ ಗ್ಯಾಪ್ ಬಿಟ್ಟು ತಮ್ಮ ಪ್ರಶ್ನೆ ಅಥವಾ ಯಾವುದೇ ರೀತಿಯ ಅನುಮಾನಗಳನ್ನ 56006449ಕ್ಕೆ SMS ಮಾಡಿ ತಮಗೆ ಉತ್ತರ ಹೇಳತಕ್ಕಂಥ ಪ್ರಯತ್ನ ಪಡ್ತೇನೆ. ಸಮಸ್ತ ಸನ್ಮಂಗಳಾನಿ ಭವಂತು.